ಒಂದು, ಸೈತಾನ್ ಏನ್ ಮಾಡ್ತಾನೆ, ನಮ್ಮ ಜೀವಿತದಲ್ಲಿ ನಾವು ದೇವರ ಚಿತ್ತವನ್ನ ನೆರವೇರಿಸಲಾಗದ ಹಾಗೆ ಕಳ್ಳ ಪ್ರಕಟಣೆಗಳನ್ನ ಕೊಂಡು ತರ್ತಾನೆ. ಅವುಗಳ ಮುಖಾಂತರ ನಮ್ಮನ್ನ ದೇವರ ಚಿತ್ತದಿಂದ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಎರಡನೇದಾಗಿ, ಸೈತಾನನು ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನಾವು ನೆರವೇರಿಸಲಾಗದ ಹಾಗೆ ಅವನು ಉಪಯೋಗಿಸುವಂತ ಕಾರ್ಯ ಯಾವುದು ಅಂತಂತಂದ್ರೆ, ಮನುಷ್ಯರು, ನಮ್ಮ ಜೊತೆಯಲ್ಲಿರುವಂತ ಮನುಷ್ಯರನ್ನು ಉಪಯೋಗಿಸಿ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ, ನಾವು ದೇವರ ಚಿತ್ತವನ್ನ ನೆರವೇರಿಸಲಾಗದ ಹಾಗೆ ನಮ್ಮನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾನೆ. ಯೇಸು ಕ್ರಿಸ್ತನ ಕುರಿತಾಗಿ ತಂದೆಯ ಚಿತ್ತ ಇತ್ತು. ಏನಂದ್ರೆ, ಅವರು ಶಿಲುಬೆಯ ಬಾರಿ ಅನುಭವಿಸಿ ಮರಣ ಹೊಂದಿ ಎಲ್ಲಾ ಮನುಷ್ಯರಿಗೂ ರಕ್ಷಣೆಯನ್ನ ಉಂಟು ಮಾಡಬೇಕೆನ್ನುವಂಥದ್ದು ತಂದೆಯ ಚಿತ್ತವಾಗಿತ್ತು. ಆದ್ರೆ ಅದನ್ನ ಯೇಸು ಕ್ರಿಸ್ತನ್ ಹೇಳಿದಾಗ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ, ಪೇತ್ರನನ್ನ ಪ್ರೇರೇಪಿಸಿ ಅದು ನನಗೆ ಆಗಬಾರದು, ನಿನ್ನನ್ನು ದೇವರು ಕಾಯಲಿ, ಅದನ್ನ ನಡೆಯಬಾರದು ಅಂತ ಹೇಳಿ ಮಾತನಾಡಿಸುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಅದು ಒಂದು ತಪ್ಪಾದ ಪ್ರಕಟಣೆ. ಪೇತ್ರನ ಮುಖಾಂತರ ಸೈತಾನ್ ಪೇತ್ರನಿಗೆ ತಪ್ಪಾದ ಒಂದು ಪ್ರಕಟಣೆಯನ್ನು ಕೊಟ್ಟು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾತನಾಡುವ ಹಾಗೆ ಆ ಕಾರ್ಯವನ್ನ ಪೇತ್ರನ ಮುಖಾಂತರವಾಗಿ ಸೈತಾನ್ ಮಾಡಿದ. ಒಂದು ಕಡೆ ತಪ್ಪಾದ ಪ್ರಕಟಣೆ, ಇನ್ನೊಂದು ಕಡೆ ಸೈತಾನನು ಯೇಸು ಕ್ರಿಸ್ತನ ತಂದೆಯ ಚಿತ್ತವನ್ನು ಅವರು ನೆರವೇರಿಸಲಾಗದ ಹಾಗೆ ತಡೆಯುವುದಕ್ಕಾಗಿ ಅವನು ಉಪಯೋಗಿಸಿದ್ದು ಯಾರನ್ನ ಅಂತಂದ್ರೆ, ಯೇಸು ಕ್ರಿಸ್ತನ ಅತ್ಯಂತ ಮುಖ್ಯವಾದ ಶಿಷ್ಯನನ್ನ, ಪೇತ್ರನನ್ನ. ಯಾರೋ ಎಲ್ಲೋ ದೂರದಲ್ಲಿರುವಂತವ್ರು ಬಂದು, ನಿನಗೆ ಈ ತರ ಆಗಬಾರದು, ದೇವರು ನನ್ನ ಕಾಯಲಿ, ನೀನು ಶಿಲುಬೆಯ ಪಾಡ ಅನುಭವಿಸಬಾರದು, ನಿನಗೆ ಶಿಲುಬೆಯ ಮರಣ ಅನುಭವಿಸಬಾರದು, ಇದನ್ನ ನನಗೆ ಸಂಭವಿಸಬಾರದು ಅಂತ ಯಾರೋ ದೂರದಲ್ಲಿರುವಂತ ಒಂದು ವ್ಯಕ್ತಿ ಬಂದು ಹೇಳಿಲ್ಲ. ಆದ್ರೆ ಯೇಸು ಕ್ರಿಸ್ತನಿಗೆ ಆ ಕಾರ್ಯವನ್ನು ಹೇಳಿದ್ದು ಯಾರು ಅಂತಂದ್ರೆ, ಯೇಸು ಕ್ರಿಸ್ತನ ಅತ್ಯಂತ ಹತ್ತಿರವಾಗಿರುವಂತ ಆಪ್ತನಾಗಿರುವಂತ ಒಂದು ಶಿಷ್ಯ ಪೇತ್ರ. ಆಗ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ, ದೇವ್ರ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನಾವು ನೆರವೇರಿಸಲಾಗದ ಹಾಗೆ ನಮಗೆ ಅತ್ಯಂತ ಆಪ್ತರಾಗಿರುವಂತವ್ರನ್ನು ಉಪಯೋಗಿಸಿ ತಡೆಯುವುದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಈ ಪೇತ್ರ ಯಾರು ಅಂತಂದ್ರೆ, ಯೇಸು ಕ್ರಿಸ್ತನು ಮೊದಲಾಗಿ ಆರಿಸಿಕೊಂಡಂತ ಶಿಷ್ಯರಲ್ಲಿ ಪೇತ್ರ ಸಹ ಒಬ್ಬ. ಮೊದಲು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿದವರಲ್ಲಿ, ಶಿಷ್ಯರಾಗಿ ಅವರನ್ನ ಹಿಂಬಾಲಿಸಿದವರಲ್ಲಿ ಪೇತ್ರ ಸಹ ಒಬ್ಬ. ಮತ್ತೆ ಯೇಸು ಕ್ರಿಸ್ತನಿಗೆ 12 ಜನ ಅಪೊಸ್ತಲರಿದ್ರು. ಆ 12 ಜನ ಅಪೊಸ್ತಲರು ಯೇಸು ಕ್ರಿಸ್ತನಿಗೆ ಮುಖ್ಯವೇ. ಆದರೂ ಸಹ ಅದರಲ್ಲಿ 3 ಜನ ತುಂಬಾ ಹತ್ತಿರವಾಗಿದ್ರು ಯೇಸು ಕ್ರಿಸ್ತನಿಗೆ. ಆ 3 ಜನ ಯಾರು ಅಂತಂದ್ರೆ, ಪೇತ್ರ ಮತ್ತೆ ಯಾಕೋಬ ಮತ್ತೆ ಯೋಹಾನ. 12 ಜನ ಶಿಷ್ಯರಿದ್ರು ಕೂಡ 3 ಜನ ಶಿಷ್ಯರನ್ನ ಅವರು ತುಂಬಾ ಹತ್ತಿರ ಇಟ್ಟುಕೊಂಡು ತುಂಬಾ ಮುಖ್ಯವಾದ ಕಾರ್ಯಗಳನ್ನ ಅವರಿಗೆ ಪ್ರಕಟಿಸಿದರು. ಅವರು ಪರ್ವತದ ಮೇಲೆ ಹೋಗಿ ರೂಪಾಂತರ ಆಗುವ ಸಮಯದಲ್ಲಿ, ಅವರು ಪ್ರಕಾಶಮಾನವಾದ ಬೆಳಕನ್ನು ಧರಿಸಿ ರೂಪಾಂತರ ಆಗುವ ಸಮಯದಲ್ಲಿ ಅಲ್ಲಿ ಪೇತ್ರ, ಯಾಕೋಬ, ಯೋಹಾನ ಇದ್ರು. ಮತ್ತೆ ಅವರು ಯಾಯಿರನ ಮನೆಗೆ ಹೋಗಿ ಸತ್ತು ಹೋಗಿದಂತ ತನ್ನ ಮಗಳನ್ನ ಎಬ್ಬರಿಸುವಂತ ಸಮಯದಲ್ಲಿ ಈ 3ರನ್ನೇ ಪ್ರತ್ಯೇಕವಾಗಿ ಮನೆಯ ಕೋಣೆಯ ಒಳಗಡೆಯಲ್ಲಿ ಕರೆದುಕೊಂಡು ಹೋಗಿ ಆ ಒಂದು ಸತ್ತು ಹೋಗಿರುವಂತ ಯಾಯಿರನ ಮಗಳನ್ನ ಎಬ್ಬರಿಸುವಂತದನ್ನ ನಾವು ಕಾಣ್ತೇವೆ. ಮತ್ತೆ ಗೆತ್ಸೆಮನೆ ತೋಟದಲ್ಲಿ ಅವರು ಪ್ರತ್ಯೇಕವಾಗಿ ಹೋಗಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಈ 3ರನ್ನೇ ಪ್ರತ್ಯೇಕವಾಗಿ ಕರೆದು ಹೋಗಿ ಅವ್ರ ಜೊತೆಯಲ್ಲಿ ನನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಅಂತ ಹೇಳಿ ನೀವು ಪ್ರಾರ್ಥಿಸಿರಿ ಅಂತ ಹೇಳಿ ಅವ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನಿಗೆ ಬಹಳಷ್ಟು ಶಿಷ್ಯರಿದ್ರು. ಒಂದು ಸಮಯದಲ್ಲಿ ಅವರು 70 ಜನಗಳನ್ನ ಇಬ್ಬರಿಬ್ಬರಾಗಿ ಸೇವೆ ಮಾಡುವುದಕ್ಕೆ ಕಳಿಸ್ತಾರೆ. ಆಗ 70 ಜನ ಶಿಷ್ಯರಿದ್ರು. ಅದರಲ್ಲಿ 12 ಜನ ಅಪೊಸ್ತಲರು ಅಂತ ಹೇಳಿ ಯೇಸು ಕ್ರಿಸ್ತನಿಗೆ ಯಾವಾಗಲೂ ಅವ್ರ ಜೊತೆ ಇರುವುದಕ್ಕೆ ಅವ್ರು ಆರಿಸಿಕೊಂಡ್ರು. ಅದರಲ್ಲೂ 3 ಜನ ಅವರ ಒಟ್ಟಿಗೆ ಬಹಳ ಅನ್ಯೋನ್ಯವಾಗಿ ಅವರಿಗೆ ಬಹಳ ಹತ್ತಿರವಾಗಿ ಇದ್ರು. ಅದರಲ್ಲಿ ಒಬ್ಬ ಯಾರು ಅಂದ್ರೆ ಪೇತ್ರ. ಆಗ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ಯೇಸು ಕ್ರಿಸ್ತನನ್ನ ತಂದೆಯ ಚಿತ್ತದಿಂದ ತಡೆಯುವುದಕ್ಕೆ ಯೇಸು ಕ್ರಿಸ್ತನಿಗೆ ಬಹಳ ಹತ್ತಿರವಾಗಿರುವಂತ, ಯೇಸು ಕ್ರಿಸ್ತನಿಗೆ ಬಹಳ ಆಪ್ತನಾಗಿರುವಂತ, ಯೇಸು ಕ್ರಿಸ್ತನನ್ನ ಮೊದಲಾಗಿ ಹಿಂಬಾಲಿಸಿದಂತ ಅಪೊಸ್ತಲರಲ್ಲಿ ಬಹು ಮುಖ್ಯವಾಗಿರುವಂತ ಒಂದು ವ್ಯಕ್ತಿಯನ್ನ ಹಿಡಿಯುವಂತದನ್ನ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಬಹಳವಾಗಿ ಪ್ರೀತಿಸಿದಂತ ಶಿಷ್ಯ ಯಾರು ಅಂತಂದ್ರೆ ಯೋಹಾನ. ಆದ್ರೆ ಅಪೊಸ್ತಲರಲ್ಲಿ ಮೊದಲಾಗಿ ಆರಿಸಲ್ಪಟ್ಟವನು, ಅಪೊಸ್ತಲರಲ್ಲಿ ಮುಖ್ಯಸ್ಥನು ಯಾರು ಅಂತಂದ್ರೆ ಪೇತ್ರ. ಯೋಹಾನನನ್ನ ಬಹಳವಾಗಿ ಅವರು ಪ್ರೀತಿಸಿದರೂ ಸಹ ಶಿಷ್ಯರಲ್ಲಿ ಮೊದಲಾಗಿ ನೆಲೆಸಿದ್ದು ಯಾರನ್ನ ಅಂದ್ರೆ ದೇವರು ಪೇತ್ರನನ್ನೇ.
ಮುಂದೆ ಯೇಸು ಕ್ರಿಸ್ತನು ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದ ನಂತರ ಸಭೆ ಯಾರ ಮುಖಾಂತರ ಕಟ್ಟಲ್ಪಟ್ಟಿತ್ತು ಅಂದ್ರೆ ಪೇತ್ರನ ಮುಖಾಂತರವಾಗಿ. ಮೊದಲು ಪ್ರಸಂಗವನ್ನು ಮಾಡದೆ ಪೇತ್ರ. ಆಗ ಪೇತ್ರನ ಮುಖಾಂತರವಾಗಿ ದೇವರು ಸಭೆಯನ್ನು ಕಟ್ಟಿದ್ದು, ಸ್ಥಾಪಿಸಿದ್ದು, ದೇವರ ರಾಜ್ಯವನ್ನ ಅವರು ನೆಲೆಸಿದ್ದು. ಆಗ ಸೈತನು ಎಂತ ಮನುಷ್ಯನನ್ನ ಹಿಡಿದು ಯೇಸು ಕ್ರಿಸ್ತನನ್ನ ತಂದೆಯ ಚಿತ್ತದಿಂದ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡದ ಅಂತಂತಂದ್ರೆ ಬಹು ಮುಖ್ಯವಾದ ಅಪೋಸ್ತಲನನ್ನ. ಆಗ ನಮಗೆ ಬಹಳ ಆಪ್ತರಾಗಿರುವಂತವ್ರು, ನಮಗೆ ಬಹಳ ಮುಖ್ಯವಾಗಿರುವಂತವ್ರು, ನಾವು ಬಹಳ ಪ್ರೀತಿ ಮಾಡುವಂತವ್ರನ್ನೇ ಸೈತನ್ ಉಪಯೋಗಿಸಿ ನಮ್ಮನ್ನ ದೇವರ ಚಿತ್ತದಿಂದ ಬೀಳಿಸಿ ಬಿಡೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಯಾರೋ ವಿರೋಧಿಗಳು ಬಂದು ನಿಮ್ಮನ್ನ ಹೊಡಿತೀವಿ, ನಿಮ್ಮನ್ನ ಗಾಯ ಮಾಡ್ತೀವಿ, ನಿಮ್ಗೆ ತೊಂದರೆ ಮಾಡ್ತೀವಿ ಅಂತ ಹೇಳಿ ಅವರು ನಮ್ಮನ್ನ ದೇವರ ಚಿತ್ತದಿಂದ ತಡೆಯಬೇಕಾಗಿರೋ ಅಗತ್ಯ ಇಲ್ಲ. ನಾವು ಬಹಳವಾಗಿ ಪ್ರೀತಿ ಮಾಡುವಂತ, ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತ, ನಮಗೆ ಬಹಳ ಮುಖ್ಯವಾಗಿರುವಂತ ಆಪ್ತರಾಗಿರುವಂತವ್ರನ್ನ ಉಪಯೋಗಿಸಿ, ನಮಗೆ ಒಳ್ಳೇದ್ ಮಾಡೋ ರೀತಿಯಲ್ಲಿ ಕಾಣಿಸೋರನ್ನೇ ಉಪಯೋಗಿಸಿ ನಮ್ಮನ್ನ ದೇವರ ಚಿತ್ರದಿಂದ ತಪ್ಪಿಸಿ ಬಿಡೋದಕ್ಕೆ ಅವಕಾಶ ಇರುತ್ತೆ. ಅಂತ ಒಂದು ಕೆಲಸವನ್ನೇ ಸೈತನ್ ಅಲ್ಲಿ ಮಾಡೋದನ್ನ ಕಾಣ್ತೀವಿ. ಪೇತ್ರನನ್ನು ಉಪಯೋಗಿಸಿ ನಿನಗಿದು ಆಗಬಾರದು ಅಂತ ಹೇಳಿ ಸೈತನ್ ಪೇತ್ರನ ಮುಖಾಂತರವಾಗಿ ಮಾತನಾಡಿಸುವಂತದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣಬಹುದು. ಅದರಿಂದ ಯಾವ ಮನುಷ್ಯರು ಸಹ ದೇವರ ಚಿತ್ತಕ್ಕೆ ನಮಗೆ ತಡೆಯಾಗದ ಹಾಗೆ ನಾವು ಎಚ್ಚರಿಕೆಯಾಗಿರಬೇಕು. ದೇವರ ವಾಕ್ಯವನ್ನ ಗಮನಿಸಿ ನೋಡುವಾಗ ದೇವರ ವಾಕ್ಯದಲ್ಲಿ ಆದಾಮನ ಕುರಿತಾಗಿ ನಾವೆಲ್ಲ ಚೆನ್ನಾಗಿ ತಿಳಿದಿರ್ತೇವೆ. ದೇವರು ಮನುಷ್ಯನನ್ನು ಉಂಟು ಮಾಡಿ ಏದೇನು ತೋಟವನ್ನು ಉಂಟು ಮಾಡಿ ಅಲ್ಲಿ ಆದಾಮ ಅವಳನ್ನಿಟ್ಟು ನೀವು ಈ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿ ಅವ್ರನ್ನ ಅಲ್ಲಿ ಇಡೋದನ್ನ ನಾವು ಕಾಣ್ತೇವೆ. ಆದ್ರೆ ಒಂದು ದಿವಸ ಸೈತನ್ ಏನ್ ಮಾಡ್ತಾನೆ, ಸರ್ಪದ ಮುಖಾಂತರ ಹವಳ ಬಳಿಯಲ್ಲಿ ಬಂದು ಮಾತಾಡ್ಬಿಟ್ಟು ದೇವರು ನಮಗೆ ಯಾವ್ದಾದ್ರು ಹಣ್ಣು ತಿನ್ನಬಾರದು ಅಂತ ಹೇಳಿದಾರ ಅಂತೆಲ್ಲ ಮಾತಾಡಿ ಕೊನೆಗೆ ಆಕೆನ ವಂಚಿಸಿ ಹಣ್ಣನ್ನು ತಿನ್ನೋ ಹಾಗೆ ಸೈತನ್ ಮಾಡ್ತಾನೆ. ಆದ್ರೆ ಅಲ್ಲಿ ಸೈತನು ನೇರವಾಗಿ ಹೋಗಿ ಆದಾಮ ಹತ್ರ ಮಾತಾಡೋದಿಲ್ಲ. ನೇರವಾಗಿ ಹೋಗಿ ಆದಾಮ ಹತ್ರ, ಆದಾಮೇ ದೇವ್ರ ಹಣ್ಣು ತಿನ್ಬಾರದು ಅಂತ ಹೇಳಿದಾರ ಅಂತ ಹೇಳಿ ಆದಾಮ ಹತ್ರ ಮಾತಾಡೋದಿಲ್ಲ. ಆದ್ರೆ ಸೈತನ್ ಏನ್ ಮಾಡ್ತಾನೆ ಅಂತಂದ್ರೆ ಅವ್ವಳ ಬಳಿಯಲ್ಲಿ ಹೋಗಿ ಮಾತಾಡ್ತಾನೆ. ಬಹುಶಃ ನೇರವಾಗಿ ಹೋಗಿ ಆದಾಮ ಹತ್ರ ಮಾತಾಡಿದ್ರೆ ಆದಾಮ ಏನ್ ಹೇಳ್ತಾ ಇದ್ನೋ ಹೇಳೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಅವನು ಹೋಗಿ ಆದಾಮ ಹತ್ರ ಮಾತಾಡಿಲ್ಲ. ಅವನೇನ್ ಮಾಡ್ದ, ಅವ್ವಳ ಹತ್ರ ಹೋಗಿ ಮಾತಾಡಿ ಅವ್ವಳೆಲ್ಲ ವಂಚಿಸ್ಬಿಟ್ಟ. ಈಗ ಅವ್ವಳು ವಂಚಿಸಲ್ಪಟ್ಟು ಹಣ್ಣನ್ನು ತಿನ್ಬಿಟ್ಟ ಮೇಲಿಂದ ಅವ್ವಳೇನ್ ಮಾಡ್ತಾಳೆ, ಹೋಗಿ ಆದಾಮನ್ಗೆ ಹೇಳ್ತಾಳೆ, ರೀ ಈ ತರ ಆ ಸರ್ಪ ತಿನ್ನು ಅಂತ ಹೇಳಿದ್ರೆ ನಾನು ತಿನ್ಬಿಟ್ಟೆ ಅಂತ ಅನ್ಬಿಟ್ಟು. ಈಗ ಆದಾಮ ಏನ್ ಮಾಡೋದು, ಆದಾಮನಿಗೆ ಎರಡು ಆಯ್ಕೆ ಇದೆ. ಒಂದು, ತಾನು ತುಂಬಾ ಪ್ರೀತಿ ಮಾಡುವಂತ ಹೆಂಡತಿ ದೇವ್ರು ತಿನ್ಬೇಡ ಅಂತ ಹೇಳಿದ್ರೆ ನಾನು ತಿನ್ಬಿಟ್ಟಿದ್ದಾಳೆ. ಇವಾಗ ಏನ್ ಮಾಡೋದು, ಒಂದು ದೇವ್ರು ಹೇಳಿದ ಮಾತು ಕೇಳ್ಕೊಂಡು ನೀನ್ ತಿನ್ಬಿಟ್ಟೆ, ಆದ್ರೆ ನಾನ್ ತಿನ್ನಲ್ಲ, ದೇವ್ರ ಮನ ಮೇಲೆ ಏನ್ ಮಾಡ್ತಾರ ಮಾಡ್ಲಿ ನನಗೆ ಗೊತ್ತಿಲ್ಲ ಅಂತ ಆದಾಮು ದೇವ್ರ ಪರವಾಗಿ ನಿಂತು ಸುಮ್ಮನಾಗ್ಬೋದು, ತಿಂದಿರ ಇರ್ಬೋದು. ಇಲ್ಲಾಂದ್ರೆ ಅಯ್ಯೋ ನನ್ನ ಹೆಂಡತಿ ನಾನು ತುಂಬಾ ಪ್ರೀತಿ ಮಾಡ್ತೀನಿ, ನನ್ನ ಹೆಂಡತಿ ತಿನ್ಬಿಟ್ಟಿದಲ್ಲ ಹಣ್ಣು, ಅವಳು ತಿನ್ಬಿಟ್ಟಿರುವಾಗ ನಾನ್ ತಿನ್ನೋದಿಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ರೆ ಅವನ ಹೆಂಡತಿ ಏನ್ ಅನ್ಕೊಂತಾಳ, ಆಗ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಅನ್ನೋದಕ್ಕೆ ಏನ್ ಗುರುತು, ಅವಳು ಅಂತಿದ್ರೆ ನಾನು ಅಂತ ತಿನ್ಬಿಡ್ಬೋದು, ಆಗ ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಅರ್ಥ. ತಿಂದಿಲ್ಲ ಅಂತಂದ್ರೆ ಅವ್ವ ಏನ್ ಮಾಡ್ತಾಳೆ, ನೋಡು ನಾನು ತಿನ್ಬಿಟ್ಟೆ, ಅರೆ ನೀನ್ ತಿಂದಿಲ್ಲ, ನಿನ್ ನೋಡು ನನ್ನ ಮೇಲೆ ನಿಂಗೆ ಇಷ್ಟೇ ಪ್ರೀತಿ ಇರೋದು ಅಂತ ಅವಳು ನನ್ಗೆ ಅಂತಾಳೆ. ಅವಾಗ ಏನ್ ಮಾಡೋದು, ಅಕಸ್ಮಾತ್ ಅಷ್ಟೊಂದು ದೇವ್ರು ಬಂದ್ರೆ ಏನಂತಾರೋ ಏನೋ, ತಿನ್ಬೇಡ ಅಂತ ಹೇಳಿದ ಅನ್ನ ಇವಳು ತಿನ್ಬಿಟ್ಟಿದ್ದಾಳೆ, ಅವಳು ದೇವ್ರು ಏನ್ ಮಾಡ್ತಾರ ಏನೋ ಬಂದ್ರೆ ಅದೇನಾಗುತ್ತೋ ಆಗ್ಲಿ, ಇಬ್ರಿಗೂ ಆಗ್ಬಿಡ್ಲಿ, ಪಾಪ ಅವಳು ಮಾತ್ರ ಯಾಕೆ ಕಷ್ಟ ಪಡ್ಬೇಕು, ನಾನು ತಿನ್ಬಿಡ್ತೀನಿ ಅಂತ ಅವನು ತಿನ್ಬಿಟ್ಟ. ಸೈತನ್ ನೇರವಾಗಿ ಹೋಗಿ ಆದಾಮನ ಹಣ್ಣು ತಿನ್ನು ಅಂತ ಹೇಳಿಲ್ಲ, ಅರೆ ಎಂಟಿಗೆ ತಿನ್ನಿಸ್ಬಿಟ್ಟ, ಆಮೇಲೆ ಆದಾಮ ಅವನೇ ತಿನ್ಬಿಟ್ಟ. ಅರೆ ನೇರವಾಗಿನೇ ಹೋಗಿ ಸೈತನ್ ಹೇಳಿದ್ರೆ ಬಹುಶಃ ಏನಾಗ್ತಾ ಇತ್ತ ನಮಗೆ ಗೊತ್ತಿಲ್ಲ. ಆದ್ರೆ ಎಂಟಿನೂ ಮೊದಲು ವಂಚಿಸಿದ್ರಿಂದ ಆದಾಮ್ ಕೂಡ ವಂಚಿಸಲ್ಪಟ್ಟು ಹೋದ. ಆ ರೀತಿ ಸೈತನ್ ಏನ್ ಮಾಡ್ತಾನೆ ಅಂತಂದ್ರೆ ನಮಗೆ ತುಂಬಾ ಆಪ್ತರಾಗಿರುವಂತವ್ರು, ನಮಗೆ ತುಂಬಾ ಯಾರಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಇರುತ್ತೆ, ನಮಗೆ ಯಾರ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಅಂತವ್ರನ್ನ ಉಪಯೋಗಿಸಿ ಸೈತನ್ ನಮ್ಮನ್ನ ದೇವರ ಚಿತ್ತದಿಂದ ದಾರಿ ತಪ್ಪಿಸೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಯಾವ ಮನುಷ್ಯರು ಸಹ ದೇವರ ಚಿತ್ತಕ್ಕೆ ನಮಗೆ ತಡೆಯಾಗದ ಹಾಗೆ ನಾವು ಎಚ್ಚರಿಕೆಯಾಗಿರ್ಬೇಕು. ಯೋಬನ ಜೀವಿತದಲ್ಲಿ ಯೋಬನಿಗೊಂದು ಶೋಧನೆ ಬರುತ್ತೆ. ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ತಾನು ಜೀವಿಸ್ತಾ ಇರ್ತಾನೆ. ಇರ್ತಿರುವಾಗ ಸೈತನ್ ದೇವರ ಹತ್ರ ಹೋಗಿ ಯೋಬನನ್ನ ಶೋಧಿಸೋದಕ್ಕೆ ಅಪ್ಪಣೆ ಕೇಳ್ಕೊಂಡ್ ಬಂದು
ದೊಡ್ಡ ವಿಪತ್ತನ್ನ ಯೋಬನಿಗೆ ತರ್ತಾನೆ. ಅವನಿಗಿರೋಂಥ ಆಸ್ತಿ ಪಾಸ್ತಿ ಸಗಲವೂ ಹೋಗ್ಬಿಡುತ್ತೆ. ಅವನಿಗಿರೋಂಥ ಎಲ್ಲಾ ಮಕ್ಕಳು ಒಂದೇ ದಿವಸದಲ್ಲಿ ಮನೆ ಬಿದ್ದು ಹೋಗಿ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಸಗಲವು ನಾಶವಾಗಿ ಹೋಗುತ್ತೆ. ಎಲ್ಲಾ ನಾಶವಾಗಿ ಹೋದ್ಮೇಲೆ ಯೋಬ ಏನ್ ಮಾಡ್ತಾನೆ, ತಲೆಯಿಂದ ಅಂಗಾಲ್ವರೆಗೂ ಗಾಯಪಟ್ಟು ಹುಣ್ಣುಗಳಾಗಿ ತಾನು ಬಾಧೆಯಲ್ಲಿರುವಾಗ ಆ ಬೋಕಿಯನ್ನು ತಗೊಂಡು, ಅಂದ್ರೆ ಒಂದು ಚಿಪ್ಪನ್ನು ತಗೊಂಡು ಅದನ್ನ ಕೆರ್ಕೊಂಡು ತಾನು ಕುತ್ಕೊಂಡಿರ್ತಾನೆ. ಆ ಕುತ್ಕೊಂಡಿರೋ ಸಮಯದಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಸೈತನ್ ಇಷ್ಟೆಲ್ಲ ಮಾಡಿ ತನಗಿರುವಂತ ಸಗಲವನ್ನು ನಾಶ ಮಾಡಿ ತನ್ನ ಆರೋಗ್ಯ ಕೆಡಿಸಿ ಎಲ್ಲಾ ತರ ತನ್ನನ್ನು ಹಾಳು ಮಾಡಿದ್ಮೇಲೂ ಕೂಡ ಯೋಬ ದೇವರ ವಿರುದ್ಧವಾಗಿ ಏನು ಮಾತಾಡೋದಿಲ್ಲ. ದೇವರನ್ನ ದೂಷಿಸೋದಾಗಿರಲಿ, ದೇವರಿಗೆ ವಿರುದ್ಧವಾಗಿ ಏನನ್ನಾದ್ರೂ ಆಡೋದಾಗಿರಲಿ ತಾನು ಮಾಡೋದಿಲ್ಲ. ಸೈತನ್ಗೇನಾಗುತ್ತೆ, ಸಿಕ್ಕಿದ ಒಂದು ಅವಕಾಶ ಇವನನ್ನ ವಂಚಿಸಬೇಕು ಅಂತ, ಸಿಕ್ಕಿದ ಒಂದು ಅವಕಾಶ ಇವನನ್ನು ವಂಚಿಸಿ ದೇವರ ವಿರುದ್ಧವಾಗಿ ಮಾತಾಡಿಸ್ಬೇಕು ಅಂತ ಅನ್ಬಿಟ್ಟು ನಾನು ಪ್ರಯತ್ನ ಮಾಡ್ತಾ ಇದ್ರೆ, ಇವನು ನನಗೆ ಬಂದಿರೋಂಥ ಅವಕಾಶಗಳನ್ನೆಲ್ಲ ನಾನು ಉಪಯೋಗಿಸಿಕೊಳ್ಳೋದಕ್ಕೆ ಆಗದ ಹಾಗೆ ಮಾಡ್ತಾ ಇದ್ದಾನಲ್ಲ. ಒಂದು ಅವಕಾಶ ದೇವ್ರು ಕೊಟ್ರು, ಎಲ್ಲ ಹಾಳು ಮಾಡುವಂತ ಎಲ್ಲ ಹಾಳು ಮಾಡಿದೆ. ಅಷ್ಟರಲ್ಲಿ ಇವನೇನಾದ್ರು ದೇವ್ರ ವಿರುದ್ಧ ಮಾತಾಡ್ಬೋದು ಅಂತ ಅನ್ಕೊಂಡು ಮಾತಾಡಿಲ್ಲ. ಸರ್, ಇನ್ನೊಂದು ಅವಕಾಶ ದೇವ್ರು ಕೊಟ್ರು, ಅವನ್ನೇ ತಾಕು, ಅವನ ಪ್ರಾಣವನ್ನು ನಷ್ಟಪಡಿಸಬಾರ್ದು ಅಂತ. ಅವನ್ನೇ ತಾಕಿ ಅವನಿಗೆ ದೊಡ್ಡ ರೋಗವನ್ನು ತಂದಿಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಇವನು ದೇವ್ರ ವಿರುದ್ಧವಾಗಿ ಮಾತಾಡ್ತಾ ಇಲ್ವಲ್ಲ. ಇನ್ನೇನು ಅವಕಾಶ ಕೇಳಕ್ಕಾಗತ್ತೆ ಹೋಗಿ ದೇವ್ರ ಹತ್ರ? ಎಲ್ಲ ಅವಕಾಶ ಆಗೋಯ್ತು, ಬೇರೆ ಏನು ಅವಕಾಶ ಇಲ್ಲ. ಹೆಂಗೆ ಮಾಡೋದು, ಏನ್ ಮಾಡೋದು? ಇವನ್ ಏನಾದ್ರೂ ಮಾಡಿ ಇವನು ದೇವ್ರ ವಿರುದ್ಧವಾಗಿ ಮಾತಾಡೋಂಗ್ ಮಾಡ್ಬೇಕಲ್ವಾ ಅಂತ ಸೈತಾನ್ ಅವಕಾಶ ಹುಡುಕ್ತಾ ಇದ್ದ. ಕೊನೆಗೆ ಅವನೇನ್ ಮಾಡ್ದ ಅಂತಂದ್ರೆ, ಇರೋ ಒಂದು ಕೆಲಸ ಮಾಡ್ತೀನಿ, ಇವ್ರ ಹೆಂಡ್ತಿನ ಹಿಡ್ಕೊಳ್ತೀನಿ, ಇವನ್ ಹೆಂಡ್ತಿನ ಹಿಡ್ಕೊಂಡು ಅವನ ಹೆಂಡತಿ ಮುಖಾಂತರ ಇವನಿಗೆ ಸರಿಯಾಗಿ ಅನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಹೆಂಡತಿನ ವಶಪಡಿಸ್ಕೊಂಡು, ಅವ್ರ ಹೆಂಡತಿ ಬಂದು ಏನ್ ಮಾಡ್ತಾಳೆ, ಆ ಯೋಬನನ್ನ ನೋಡಿ, ಇನ್ನೂ ನಿನ್ ನೀತಿಯನ್ನು ಬಿಟ್ಟಿಲ್ವಾ? ದೇವರನ್ನ ದೂಷಿಸಿ ಸಾಯಿ, ಇವತ್ತ ನಾಳೆನೇ ಸತ್ತೋಗ್ತೀಯೇನೋ, ದೇವರನ್ನ ದೂಷಿಸಿ ಸಾಯಿ ಅಂತ ಅನ್ಬಿಟ್ಟು ಹೋಗ್ತಾಳೆ. ಆಗ ಆ ಅಮ್ಮ ದೇವರ ಪ್ರೇರೇಪಣೆಯಿಂದ ಆ ಮಾತನ್ನ ಹೇಳಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸೈತಾನ್ನಿಂದನೇ ಪ್ರೇರೇಪಣೆ ಹೊಂದಿ ಆ ಮಾತನ್ನ ಆ ಅಮ್ಮ ಹೇಳಿದ್ಲು. ಆಗ ಸೈತಾನ್ ಏನ್ ಮಾಡ್ದ, ಯೋಬನನ್ನ ಹೆಂಗಾದ್ರೂ ದೇವರ ಚಿತ್ತದಿಂದ ತಪ್ಪಿಸಬೇಕು. ದೇವರ ಚಿತ್ತ ಏನು? ಈ ಶೋಧನೆಯಲ್ಲಿ ಅವನು ತನ್ನ ನಂಬಿಕೆಯನ್ನು ಉಳಿಸಿಕೊಂಡು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ಆಮೇಲೆ ದೇವರು ಬಿಡಿಸ್ತಾರೆ, ಆಮೇಲೆ ದೇವರು ಯೋಬನ ಎಂತವನನ್ನು ತೋರಿಸ್ತಾರೆ. ಆದ್ರೆ ಅದು ಆಗಬಾರದು. ತಾನೇನು ಅನ್ಕೊಳ್ತಾ ಇದ್ದಾನೆ ಅದು ಆಗಬೇಕು ಅನ್ನೋದು ಸೈತನ ಉದ್ದೇಶ. ಆಗ ಏನು ಮಾಡಕ್ ಆಗ್ತಾ ಇಲ್ವಲ್ಲ, ಇವನೇನ್ ಮಾಡಿದ್ರು ಕೂಡ ದೇವರನ್ನ ದೂಷಿಸ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಅವರ ಹೆಂಡತಿಯನ್ನ ಪ್ರೇರೇಪಿಸಿ ಹೆಂಡತಿ ಮುಖಾಂತರ ಮಾತನಾಡಿಸುವಂತದನ್ನ ನಾವು ಕಾಣ್ತೇವೆ. ಅದಕ್ಕೂ ಕೂಡ ಯೋಬ ಒಳಗಾಗ್ಲಿಲ್ಲ. ಕೊನೆಗೆ ಅವನ ಸ್ನೇಹಿತರನ್ನ ಕರ್ಕೊಂಡ್ಬಂದು ಸ್ನೇಹಿತರ ಮುಖಾಂತರ ಒಬ್ಬೊಬ್ರು ಒಂದೊಂದರ ಮಾತಾಡ್ತಾ ತಾನು ದೇವರಿಗೆ ವಿರುದ್ಧವಾಗಿ ಮಾತನಾಡೋ ಹಾಗೆ ಅವನ್ನ ಪ್ರೇರೇಪಿಸೋದಕ್ಕೆ ಪ್ರಯತ್ನ ಮಾಡೋದನ್ನ ನಾವು ಕಾಣ್ತೀವಿ. ಸ್ನೇಹಿತರು ಬಂದು ಏನ್ ಹೇಳ್ತಾರೆ, ನೀತಿವಂತನಿಗೆ ಯಾವತ್ತೂ ಕಷ್ಟ ಬರೋದಿಲ್ಲ, ನೀತಿವಂತರು ಯಾವತ್ತೂ ಚೆನ್ನಾಗೇ ಇರ್ತಾರೆ, ದೇವರವ್ರನ್ನ ಕಾದುಕೊಳ್ತಾರೆ, ದುಷ್ಟರು ಅಳೆದೋಗ್ತಾರೆ, ಪಾಪವನ್ನು ಮಾಡೋದು ನಿರ್ಮೂಲ ಆಗ್ತಾರೆ. ನಿನಗೆ ಇವತ್ತು ಈ ತರ ಕಷ್ಟ ಬಂದಿದೆ ಅಂತಂದ್ರೆ ನೀನೇನೋ ಪಾಪ ಮಾಡಿದೀಯಾ, ನೀನೇನೋ ತಪ್ಪು ಮಾಡಿದೀಯಾ, ಅದಕ್ಕೋಸ್ಕರ ಈ ತರ ಎಲ್ಲ ನಿನಗಾಗಿರೋದು. ಒಳ್ಳೆಯವ್ರಿಗೆ ಯಾವತ್ತೂ ಈ ತರ ಎಲ್ಲ ಆಗೋದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಯೋಬನ ವಿರುದ್ಧವಾಗಿ ಅವ್ರು ಮಾತಾಡ್ತಾನೆ ಇದ್ರು. ಅವ್ರು ಹೇಳ್ತಾನೆ ಇದೆಲ್ಲ ಅವ್ರ ಮಾತಿನ ಅಭಿಪ್ರಾಯ ಎಲ್ಲ ಒಂದನೇ. ಯೋಬ, ನೀನೇನೋ ಕೆಟ್ಟವನು, ನೀನು ಆಚೆಗಡೆ ನೋಡೋದಕ್ಕೆ ಒಳ್ಳೆಯೊಂಥರ ಇದೆಯಾ, ಆದ್ರೆ ಒಳಗಡೆ ಏನೋ ಕೆಟ್ಟತನ ಇದೆ. ಕೆಟ್ಟವ್ರಿಗೇನೆ ಕೆಟ್ಟೋದಾಗೋದು, ಒಳ್ಳೆಯವ್ರಿಗೆ ಯಾವುದೇ ಕೆಟ್ಟದಾಗಲ್ಲ. ಅದರಿಂದ ನೀನೇನೋ ತಪ್ಪು ಮಾಡಿದ್ರೆ ದೇವ್ರ ಹತ್ರ ಹೇಳ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಮನೆ ತಿರುಗು, ನಿನ್ಗೆ ಒಳ್ಳೇದಾಗುತ್ತೆ ಅಂತ ನೋಡಿ ಹೇಳ್ತಾ ಇದ್ರು. ಆದ್ರೆ ಯೋಬನಿಗೆ ಏನಂತಂದ್ರೆ, ಯೋಬ ತಾನು ಒಳ್ಳೆಯವನು ಅನ್ನೋದು ಯೋಬನ ಗೊತ್ತು. ಆಗ ತಾನು ಒಳ್ಳೆಯವನಾಗಿರುವಾಗ ತನ್ನ ನೋಡಿ ನೀನೇನೋ ಕೆಟ್ಟವನು ಅಂತಂತಂದ್ರೆ ಯೋಬ ಏನ್ ಮಾಡಕ್ಕಾಗುತ್ತೆ? ಯೋಬ ಸುಮ್ಮನೆ ಇದ್ದ, ಬಾಧೆ ಪಟ್ಕೊಂಡು, ನನ್ನ ಬಾಧೆ ನನಗೆ ಅಂದ್ರೆ ಇವ್ರದೊಂದು ಅಂತ ಅನ್ಕೊಂಡು ನೀವು ಮಾತಾಡಿ ಸಾಕು ಸುಮ್ಮನಿರಿ ಅಂತ ಅವ್ರಿಗೆ ಬೈತಾ ಇದ್ದ. ಈ ರೀತಿ ಸೈತನ್ ಏನ್ ಮಾಡ್ತಾನೆ, ಯೋಬನನ್ನ ದೇವರನ್ನ ದೂಷಣೆ ಮಾಡುವ ಹಾಗೆ ಮಾಡಬೇಕಂತ ಹೇಳಿ ತನ್ನ ಹೆಂಡತಿಯನ್ನು ಸ್ನೇಹಿತರನ್ನ ಉಪಯೋಗಿಸುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅದರಿಂದ ಯಾವ ಮನುಷ್ಯರು ಸಹ ದೇವರ ಚಿತ್ತಕ್ಕೆ ನಮಗೆ ತಡೆಯಾಗದ ಹಾಗೆ ನಾವು ಎಚ್ಚರಿಕೆಯಾಗಿರ್ಬೇಕು. ಸಂಸೋನ್ ಹುಟ್ಟಿದಾಗಿನಿಂದಲೂ ದೇವರಿಗೆ ಪ್ರತಿಷ್ಠಿತನು. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ಇಸ್ರಾಯೇಲ್ ಜನಗಳನ್ನು ಫಿಲಿಸ್ತೀರ ಕೈಗಳಿಂದ ಬಿಡಿಸುವುದಕ್ಕಾಗಿ ವಿಶೇಷವಾಗಿ ಆರಿಸಲ್ಪಟ್ಟವನು. ತಾಯಿಯ ಗರ್ಭದಿಂದಲೇ ತಾನು ದೇವರಿಗೆ ಪ್ರತಿಷ್ಠಿತನಾಗಿ ಬಂದವನು. ಅಸಾಧಾರಣವಾದ ಒಂದು ಮನುಷ್ಯ. ಯಾವ ಮನುಷ್ಯರಿಗೂ ಕೂಡ ಒಂದು ಸಿಂಹ ಹಿಡ್ಕೊಂಡು ಸಿಂಹನ ಅದ್ರ ಬಾಯಿ ಹಿಡ್ಕೊಂಡು ಬಗದಾಕೋದಕ್ಕಾಗೋದಿಲ್ಲ. ಯಾವ ಮನುಷ್ಯನು ಒಂದು ಪಟ್ಟಣದ ಬಾಗಿಲನ್ನ ಹಿಡ್ಕೊಂಡು ಕಿತ್ಕೊಂಡು ಭುಜದ ಮೇಲೆ ಹೊತ್ಕೊಂಡು ಹೋಗಿ ಬೆಟ್ಟದ ಮೇಲೆ ಇಡೋದಕ್ಕೆ ಆಗೋದಿಲ್ಲ. ಆಗ
ಈ ಸಂಸೋನ್ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳು ನಡೆಯುತ್ತೆ ಅಂತಂದ್ರೆ ಅಸಾಧಾರಣವಾದ ಕಾರ್ಯಗಳು ನಡೆಯುತ್ತೆ. ಅಂದ್ರೆ ಒಂದು ಮನುಷ್ಯ ಸಾಧಾರಣವಾಗಿ ಏನನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕಾರ್ಯಗಳನ್ನ ದೇವರು ಸಂಸೋನ್ ಮುಖಾಂತರ ಮಾಡಿಸ್ತಾರೆ. ಒಬ್ಬನು ಒಂದು ಕತ್ತೆಯ ದವಡೆ ಹಿಡ್ಕೊಂಡು 1000 ಜನಗಳನ್ನ ಹೊಡೆದಾಕ್ತಾನೆ. ತನ್ನನ್ನ ಏನ್ರಿಂದ ಕಟ್ಟಿದ್ರು ಕೂಡ ಅವನು ಸಲೀಸಾಗಿ ಬಿಡಿಸ್ಕೊಂಡ್ ಬಂದ್ಬಿಡ್ತಾನೆ. ಈ ತರ ಮಹಾನ್ ಬಲಿಷ್ಠನಾಗಿ ಯಾರು ಸಹ ಅವನನ್ನ ಹಿಡಿಯೋದಕ್ಕೆ ಆಗೋದಿಲ್ಲ, ಆ ರೀತಿಯಾಗಿ ಸಂಸೋನ್ ಇದ್ದ. ಆದ್ರೆ ಕೊನೆಗೆ ಆ ಸಂಸೋನ್ ಹಾಳಾಗಿದ್ದು ಯಾರಿಂದ? ಆ ಸಂಸೋನ್ ಹಾಳಾಗಿದ್ದು ಒಂದು ಹೆಣ್ಣಿಂದ. ಈ ಫಿಲಿಸ್ತೀಯರು ಏನ್ ಮಾಡ್ತಾರೆ, ಒಂದು ಅರ್ಥ ಮಾಡ್ಕೊಳ್ತಾರೆ, ಇವನನ್ನ ನಾವು ಯಾವ ತರನ ಕಟ್ಟಿ ಹಾಕೋದಕ್ಕೆ ಆಗೋದಿಲ್ಲ, ಇವನ್ ಮಹಾಬಲಿಷ್ಠ ಇದ್ದಾನೆ, ಇವನನ್ನ ನಾವು ಯಾವ ತರ ಕಟ್ಟಿ ಹಾಕೋದಕ್ಕೆ ಆಗೋದಿಲ್ಲ. ಆದ್ರೆ ಇವನ ಈ ಒಂದು ಶಕ್ತಿಗೆ ಕಾರಣ ಏನು ನಾವು ತಿಳ್ಕೊಳ್ಬೇಕು. ಇವನ ಈ ಒಂದು ಅಪರಿಮಿತವಾದ ಬಲಕ್ಕೆ ಕಾರಣ ಏನು ಅದನ್ನ ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಂಡು ಆ ಬಲವನ್ನು ಬಿಟ್ಟು ಹೋಗೋ ಹಾಗೆ ಮಾಡಬೇಕು ಅಂತ ಏನ್ ಮಾಡ್ತಾರೆ, ಈ ಸಂಸೋನ್ ಹೋಗಿ ಒಂದು ಹೆಣ್ಣತ್ರ ಸೇರ್ಕೊಂಡಿರ್ತಾನೆ, ದಲೀಲಳ ಹತ್ರ ಹೋಗಿರ್ತಾನೆ. ಆ ದಲೀಲನ್ನ ಈ ಫಿಲಿಸ್ತೀಯರು ಹಿಡ್ಕೊಳ್ತಾರೆ. ಹಿಡ್ಕೊಂಡ್ಬಿಟ್ಟು ತನಗೆ ತುಂಬಾ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವನ ರಹಸ್ಯ ಏನು ನೀನ್ ತಿಳ್ಕೊ ಅಂತ ಅವ್ನಿಗೆ ಹೇಳಿ, ಆಕೆ ಸುಮಾರು ಸಲ ಪ್ರಯತ್ನ ಮಾಡ್ತಾನೆ. ಬೇರೆ 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 ತರ ಪ್ರಯತ್ನ ಮಾಡಿ ನನ್ನ ಶಕ್ತಿಯ ಕಾರಣ ಏನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಸಂಸೋನ್ ಏನ್ ಮಾಡ್ತಾನೆ, ಯಾವಾಗಲೂ ಸುಳ್ಳು ಹೇಳ್ಬಿಡ್ತಾನೆ, ಕಾರಣ ಏನು ಅಂತ ಹೇಳೋದಿಲ್ಲ. ಅದ್ರ ಕೊನೆಗೊಂದ್ಸರಿ ಏನಾಗುತ್ತಂದ್ರೆ ಆಕೆ ಬಹಳ ಚಿತ್ರಹಿಂಸೆ ಕೊಟ್ಬಿಡ್ತಾಳೆ. ಬಹಳ ಚಿತ್ರಹಿಂಸೆ ಕೊಟ್ಬಿಟ್ಟಿದ್ರಿಂದ ಅವನಿಗೆ ಇರೋದಕ್ಕಿಂತ ಸಾಯದ ಒಳ್ಳೇದಂತ ಅನಿಸ್ಬಿಡುತ್ತೆ. ಆ ತರ ನನಗೆ ಬಾಧೆ ಆಗ್ಬಿಟ್ಟು ಕೊನೆಗೆ ಏನ್ ಮಾಡ್ತಾನೆ, ಸತ್ಯ ಹೇಳ್ಬಿಡ್ತಾನೆ. ನಾನು ಹುಟ್ಟಿದಾಗಿಂದ ನನ್ನ ತಲೆಯ ಮೇಲೆ ಶೌರಕತ್ತಿ ಬಂದಿಲ್ಲ, ನನ್ನ ಕೂದಲನ್ನ ತೆಗೆಸಿದ್ದಿಲ್ಲ, ಆದ್ರೆ ನನ್ನ ಕೂದಲನ್ನೆಲ್ಲ ತೆಗೆಸ್ಬಿಟ್ರೆ ನನ್ನ ಶಕ್ತಿ ಹೋಗ್ಬಿಡುತ್ತೆ ಅಂತ ಇರೋ ಸತ್ಯ ಹೇಳ್ಬಿಡ್ತಾನೆ. ಕೊನೆಗೆ ದಲೀಲ ಏನ್ ಮಾಡ್ತಾಳೆ, ಮಡಿಲಲ್ಲಿ ಮಲಗಿಸ್ಕೊಂಡು ತಲೆ ಸವರಿ 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 ಚೆನ್ನಾಗಿ ನಿದ್ದೆ ಮಾಡಿದ್ಮೇಲಿಂದ ಕ್ಷೌರ ಮಾಡೋಕೆ ಕರೆಸ್ಬಿಟ್ಟು ತಲೆ ಕೂದಲೆಲ್ಲ ಕ್ಷೌರ ಮಾಡಿಸ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಅವನ ಶಕ್ತಿ ಬಿಟ್ಟು ಹೋಗುತ್ತೆ. ಅವನ ಶಕ್ತಿ ಬಿಟ್ಟು ಹೋಗುತ್ತೆ ಅಂದ್ರೆ ದೇವರು ಅವನನ್ನ ಬಿಟ್ಟು ಹೊರಟು ಹೋಗ್ತಾರೆ. ಕೊನೆಗೆ ಅವನು ಫಿಲಿಸ್ತೀಯರ ಕೈಯಲ್ಲಿ ಸಿಕ್ಕಿ ಅವ್ರು ಬಂದು ಕಣ್ಣುಗಳೆಲ್ಲ ಕಿತ್ತಾಕಿ ಅವನನ್ನು ಚಿತ್ರಹಿಂಸೆ ಪಡಿಸ್ತಾರೆ. ಆದ್ರೂ ಕೂಡ ಕೊನೆಗೆ ಏನಾಗುತ್ತಂದ್ರೆ ಆ ಸಂಸೋನನು ದೇವರ ಹತ್ರ ಮತ್ತೆ ಪ್ರಾರ್ಥನೆ ಮಾಡಿ, ಇನ್ನೊಂದೇ ಅವಕಾಶ ಕೊಡು ಸ್ವಾಮಿ, ಇವ್ರು ನನ್ನ ಕಿತ್ತಾಕಂತ ನನ್ನ ಒಂದು ಕಣ್ಣಿಗಾದ್ರೂ ನಾನು ಮುಗಿ ತಿರ್ಸೋದಕ್ಕೆ ನನಗೆ ಶಕ್ತಿ ಕೊಡುವಂತ ಪ್ರಾರ್ಥನೆ ಮಾಡಿ ದೇವ್ರು ಮತ್ತೆ ಆ ಶಕ್ತಿ ಕೊಟ್ಟು ಆ ಕೋಟೆ ಎಲ್ಲ ಬೀಳಿಸಿ ಅವ್ರನ್ನೂ ಸಾಯಿಸ್ತಾನೆ, ಇವನು ಸತ್ತೋಗ್ತಾನೆ. ಆದ್ರೆ ಈ ತರ ಒಂದು ದುರಂತ ಅಂತ್ಯದಲ್ಲಿ ಸಂಸೋನನ ಜೀವಿತ ಮುಗಿಬೇಕಾಗಿತ್ತು ಅನ್ನೋದು ದೇವರಿಗೆ ಇಷ್ಟ ಇರಲಿಲ್ಲ. ಈ ತರ ಒಂದು ದುರಂತ ಅಂತ್ಯ ಕಾಣೋದಕ್ಕೆ ಹುಟ್ಟಿದಿಂದಲೇ ಅವನು ದೇವರ ಆತ್ಮ ಪ್ರತಿಷ್ಠಿತನಾಗಿ ಬರ್ಬೇಕು. ಹುಟ್ಟಿದಿಂದಲೇ ಅವನು ದೇವರಿಗೆ ಪ್ರತಿಷ್ಠಿತನಾಗಿ ಬಂದು ಎಂತ ವೀರ ಪರಾಕ್ರಮಶಾಲಿಯಾಗಿ ಅವನ ಅಂತ್ಯ ಇರಬೇಕಾಗಿತ್ತು. ಆದ್ರೆ ಆ ದೆಳಿಲ ಹತ್ರ ಸೇರ್ಕೊಂಡು ತಲೆಯೆಲ್ಲ ಬೋಳಿಸ್ಕೊಂಡು ಕಣ್ಣೆಲ್ಲ ಕಿತ್ತಾಕೊಂಡು ಅಲ್ಲಿ ಸೆರೆವಾಸದಲ್ಲಿ ಇದ್ದು ಆ ಸೆರೆಯಲ್ಲಿ ಗೋಡೆ ತಳ್ಳಿ ಬಿದ್ದು ಸಾಯ್ಬೇಕಾಗಿತ್ತ. ಅದು ದೇವರ ಚಿತ್ತ ಆಗಿರಲಿಲ್ಲ. ಆದ್ರೆ ಅಂತ ಒಂದು ದುರಂತ ಸ್ಥಿತಿಗೆ ಸಂಸೋನ್ ಜೀವಿತ ಬಂತು. ಮಹಾಬಲಿಷ್ಠನು, ಮಹಾಪರಾಕ್ರಮಶಾಲಿ, ಯಾರು ಹಿಡಿಯೋದಕ್ಕೆ ಆಗೋದಿಲ್ಲ, ಆ ರೀತಿ ವಿಶೇಷವಾದ ಒಂದು ಮನುಷ್ಯನಾಗಿ ಸಂಸೋನನ್ನ ದೇವರು ಉಪಯೋಗಿಸಿದ್ರು. ಆ ರೀತಿ ಯಾವ ವ್ಯಕ್ತಿಗಳನ್ನ ದೇವರು ಯಾವತ್ತೂ ಉಪಯೋಗಿಸಿಲ್ಲ. ಸಂಸೋನ್ ರೀತಿಯಲ್ಲಿ ದೇವರು ಶರೀರದಲ್ಲಿ ಬಲ ಕೊಟ್ಟು ಯಾರನ್ನು ಯಾವತ್ತೂ ದೇವರು ಉಪಯೋಗಿಸಿಲ್ಲ. ಆ ರೀತಿ ಸಂಸೋನ್ನ ದೇವರು ಉಪಯೋಗಿಸಿದ್ರು. ಒಂದು ದೇಶ, ಒಂದು ಸೈನ್ಯವೇ ಒಂದು ಮನುಷ್ಯನನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ರು. ಅಂತ ಬಲಿಷ್ಠನಾಗಿ ತಾನಿದ್ದ. ಆದ್ರೆ ಅಂತ ಬಲಿಷ್ಠನು ನಾಶವಾಗಿದ್ದು ಒಂದು ಹೆಣ್ಣಿಂದ. ಸೈತಾನ್ ಏನ್ ಮಾಡ್ದ ಅಂದ್ರೆ ಅವನನ್ನ ನಾಶಪಡಿಸೋದಕ್ಕೆ ಒಂದು ಹೆಣ್ಣನ್ನ ಉಪಯೋಗಿಸ್ದ. ಆ ಹೆಣ್ಣಿನ ಮುಖಾಂತರ ಅವನ ನಾಶ ಆಗೋ ಹಾಗೆ ಸೈತಾನ್ ಏನ್ ಮಾಡ್ದ, ಈ ಫಿಲಿಸ್ತೀಯರಿಗೆ ಆಲೋಚನೆ ಹೇಳ್ಕೊಟ್ಟು ಅದ್ರ ಮುಖಾಂತರ ಅವನು ಹಾಳಾಗಿ ಹೋದ. ತಾನು ಬಹಳವಾಗಿ ಪ್ರೀತಿಸುವಂತ ಒಂದು ಹೆಣ್ಣು ದೆಲೀಲ, ತನ್ನಿಂದ ಸಂಸೋನ್ ಹಾಳಾಗಿ ಹೋದ. ಅದರಿಂದ ಯಾವ ಮನುಷ್ಯರು ಸಹ ದೇವರ ಚಿತ್ತಕ್ಕೆ ನಮಗೆ ತಡೆಯಾಗದ ಹಾಗೆ ನಾವು ಎಚ್ಚರಿಕೆಯಾಗಿರ್ಬೇಕು. ದೇವರ ವಾಕ್ಯದಲ್ಲಿ ನೋಡುವಾಗ ಸೊಲೊಮೋನ್ ನೋಡ್ತೀವಿ. ಸೊಲೊಮೋನ್ ಶ್ರೇಷ್ಠವಾದ ರಾಜರುಗಳಲ್ಲಿ ಒಬ್ಬ. ಸೊಲೊಮೋನ್ಗಿಂತ ಮೊದಲು, ಸೊಲೊಮೋನ್ ನಂತರ ತನ್ನಂತ ಜ್ಞಾನಿ ಭೂಲೋಕದಲ್ಲಿ ಯಾರೂ ಇಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಆದ್ರೆ ಇಂಥ ಸೊಲೊಮೋನ್ ಅಪರಿಮಿತವಾದ ಜ್ಞಾನ, ಅವನಷ್ಟು ಜ್ಞಾನವನ್ನ ದೇವರು ಯಾರಿಗೂ ಯಾವತ್ತೂ ಕೊಟ್ಟಿಲ್ಲ. ಸಂಸೋನಿಗೆ ಕೊಟ್ಟಷ್ಟು ಬಲ ಯಾವ ಮನುಷ್ಯನಿಗೆ ಇದುವರೆಗೂ ದೇವರು ಯಾರಿಗೂ ಕೊಟ್ಟಿಲ್ಲ. ಸೊಲೊಮೋನನಿಗೆ ಕೊಟ್ಟಷ್ಟು ಜ್ಞಾನ ಇದುವರೆಗೂ ಯಾವ ಮನುಷ್ಯನಿಗೂ ದೇವರು ಯಾರಿಗೂ ಕೊಟ್ಟಿಲ್ಲ. ಆದ್ರೆ ಇಂಥ ಯಾರಿಗೂ ಇಲ್ಲದಿರುವಂತ ಬಲ
ಯಾರಿಗೂ ಇಲ್ಲದಿರುವಂತ ಜ್ಞಾನವನ್ನು ಪಡೆದವರು ಏನಾದ್ರು ಹಾಳಾಗಿ ಹೋದ್ರು. ಈ ಸೊಲೊಮೋನ್ ಶ್ರೇಷ್ಠ ಜ್ಞಾನವನ್ನು ಪಡೆದ. ಆ ಜ್ಞಾನದ ನಿಮಿತ್ತವಾಗಿ ಭೂಲೋಕದಲ್ಲಿರುವಂತ ಎಲ್ಲಾ ದೇಶಗಳವರು ಅವನ ಹತ್ರಕ್ಕೆ ಬರ್ತಾ ಇದ್ರು, ಅವನಿಗಿರುವಂತ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಇನ್ನು ಇಷ್ಟೊಂದು ಜ್ಞಾನ ಇದೆಯಲ್ಲ, ಎಲ್ಲಿಂದ ಬಂತು ಇಷ್ಟೊಂದು ಜ್ಞಾನ ಇವನಿಗೆ ಅಂತ ಆಶ್ಚರ್ಯಪಟ್ಟು ಅವನ ಹತ್ರ ಬಂದು ಅವ್ರಿಗೆ ಗೊತ್ತಿಲ್ಲದಿರುವಂತ ಕಾರ್ಯಗಳಿಗೆ ಕೇಳಿ ತಿಳ್ಕೊಂಡು ಹೋಗೋರು. ಈ ತರ ಜ್ಞಾನ ಇದ್ದುದರಿಂದ ಏನಾಯ್ತು ಅಂತಂದ್ರೆ ಎಲ್ಲಾ ದೇಶಗಳವರು ಅವನ ಜೊತೆ ಅನ್ಯೋನ್ಯವಾಗಿರ್ಬೇಕಂತ ಇಷ್ಟಪಟ್ರು. ಆಗ ಅನ್ಯೋನ್ಯವಾಗಿರ್ಬೇಕಂತ ಇಷ್ಟಪಟ್ಟಿದ್ರಿಂದ ಏನ್ ಮಾಡಿದ್ರು, ಎಲ್ಲರೂ ಅವ್ರ ಮಕ್ಕಳನ್ನ ಇವನಿಗೆ ಮದುವೆ ಮಾಡ್ಕೊಟ್ಬಿಡೋದು. ಸುತ್ತಮುತ್ತ ಇರುವಂತ ಎಲ್ಲಾ ದೇಶಗಳ ರಾಜರುಗಳು ಕೂಡ ಅವ್ರ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡ್ಬಿಡೋದು. ಆಗ ಆ ಕಾಲದಲ್ಲಿ, ರಾಜರ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಮದುವೆಗಳನ್ನ ರಾಜಕೀಯಕ್ಕೋಸ್ಕರವಾಗಿನೂ ಆಗೋರು. ಅಂದ್ರೆ ಇಲ್ಲೊಂದ್ ದೇಶ ಇರುತ್ತೆ, ಇಲ್ಲೊಬ್ಬ ರಾಜ ಇರ್ತಾನೆ. ಇವಾಗ ಇವರಿಬ್ರು ಕಿತ್ತಾಡಬಾರ್ದು, ಇವರಿಬ್ರು ಯುದ್ಧ ಮಾಡಬಾರ್ದು. ಯುದ್ಧ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಇವರಿಬ್ರು ಸಂಬಂಧಿಕರಾಗ್ಬಿಡ್ಬೇಕು. ಇವ್ರ ಮಗಳನ್ನ ಇವನ್ ಮದುವೆ ಆಗ್ಬಿಡ್ಬೇಕು, ಇವ್ರು ಯಾರೋ ಒಂದ್ ಹೆಣ್ಮಗಳನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬಿಡ್ಬೇಕು. ಆಗ ಹೆಣ್ಣು ಕೊಟ್ಟು ಹೆಣ್ಣು ತಗೊಂಡು ಸಂಬಂಧಿಕರಾಗ್ಬಿಟ್ರೆ ಆಗೇನಾಗುತ್ತೆ, ಬಂಧ ಇರುತ್ತಲ್ವಾ, ಆ ಬಂಧ ಇರೋದ್ರಿಂದ ಒಬ್ರಿಗೊಬ್ರು ಯುದ್ಧ ಮಾಡೋದಿಲ್ಲ. ನೀನ್ ಅಲ್ಲಿರು, ನಾನು ಎಲ್ಲಿರ್ತೀನಿ, ನಿನ್ ಕಷ್ಟವನ್ನು ನಾನು ಸಹಾಯ ಮಾಡ್ತೀನಿ, ನನ್ನ ಕಷ್ಟವನ್ನು ನೀನ್ ಸಹಾಯ ಮಾಡು ಅಂತ ಒಂದು ಅನ್ಯೋನ್ಯತೆ ಬಂದ್ಬಿಡೋರು. ಅರೆ ಬಂಧ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಯುದ್ಧ ಮಾಡಿ ಒಬ್ರನ್ನೊಬ್ರು ಕೊಂದಾಕ್ಬಿಡ್ತಾರೆ. ಆತರ ಆ ಕಾಲದಲ್ಲಿ ಏನ್ ಮಾಡೋರು, ಮದುವೆಗಳು ಮಾಡಿಸ್ಬಿಟ್ಟು ಮದುವೆಗಳ ಮುಖಾಂತರ ಒಂದು ಸಮಾಧಾನವಾಗಿರೋದಕ್ಕೆ, ಅನ್ಯೋನ್ಯವಾಗಿರೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ರು. ಈ ತರ ಬೇರೆ ಎಲ್ಲಾ ದೇಶಗಳವರು ಸೊಲೊಮೋನ್ ಜೊತೆ ಅನ್ಯೋನ್ಯವಾಗಿ ಸಮಾಧಾನವಾಗಿ ಇರ್ಬೇಕಂತ ಇಷ್ಟಪಟ್ಟಿದ್ರಿಂದ ಎಲ್ಲಾರು ತಂದೆ ಅವ್ರ ಮಕ್ಕಳನ್ನ ಇವನಿಗೆ ಮದುವೆ ಮಾಡ್ಬಿಟ್ರು. ಇವನು ಎಲ್ಲಾರ ಮಕ್ಕಳನ್ನ ಮದುವೆ ಆಗ್ಬಿಟ್ಟ. ಹಂಗ್ ಮದುವೆ ಆಗಿದ್ರಿಂದ ಏನಾಯ್ತಂದ್ರೆ 1000 ಜನ ಹೆಂಡತಿದ್ರು ಸೊಲೊಮೋನ್ಗೆ, 700 ಜನ ರಾಜಕುಮಾರ್ತೆಯರು, 300 ಉಪಪತ್ನಿಯರು, ಒಟ್ಟು 1000 ಜನ ಹೆಂಡತಿದ್ರು. ಆದ್ರೆ ದೇವರ ವಾಕ್ಯ ಏನ್ ಹೇಳುತ್ತಂದ್ರೆ, ಅವನ ವಯಸ್ಸಾದ ಕಾಲದಲ್ಲಿ ಅವನು ದೇವರಲ್ಲಿ ಇಟ್ಟಿದ್ದಂತ ಯಥಾರ್ಥವಾದ ಭಕ್ತಿಯನ್ನ ಈ ಸ್ತ್ರೀಯರು ಕೆಡಿಸಿದರು ಅಂತ ದೇವರ ವಾಕ್ಯ ಹೇಳುತ್ತೆ. ಇಷ್ಟೊಂದು ಜನ ಇವ್ನು ಮದುವೆ ಆಗಿದ್ರಿಂದ, ಇವನು ವಯಸ್ಸಾಗಿದ್ದ ಕಾಲದಲ್ಲಿ, ಅಂದ್ರೆ ಇವರು ಬೇರೆ 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 ಜನಾಂಗಗಳಿಂದ ಬಂದಿದ್ರು. ಇವರು ಯೆಹೋವ ದೇವರನ್ನ ಅರಿತವರಲ್ಲ, ಮೋಶೆ ಧರ್ಮಶಾಸ್ತ್ರವನ್ನ ಅನುಸರಿಸುವಂತವರಲ್ಲ. ಅವರದೇ ಆದ ದೇವರುಗಳು, ಸಂಪ್ರದಾಯಗಳು ಅವ್ರವ್ರಿಗೆ ಇರ್ತಾ ಇತ್ತು. ಮದುವೆ ಆಗಿ ಬಂದ್ಬಿಟ್ಟು ಅವರೆಲ್ಲ ಏನ್ ಮಾಡ್ತಾ ಇದ್ರು, ಅವ್ರವ್ರದೇ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಇವನು ವಯಸ್ಸಾಗಿದ್ದ ಕಾಲದಲ್ಲೆಲ್ಲ ಏನ್ ಮಾಡಿದ್ರು, ಬಂದ್ಬಿಟ್ಟು ಇವನ್ ಮೇಲೆ ಬಹಳ ಒತ್ತಡ ಹಾಕಿ ಆ ಹೆಂಡತಿದರೆಲ್ಲ ಸೇರ್ಕೊಂಡು ದೇವರಲ್ಲಿ ಇಟ್ಟಿದ್ದಂತ ಯಥಾರ್ಥವಾದ ಭಕ್ತಿಯನ್ನ ಅವ್ರು ಕೆಡಿಸ್ಬಿಟ್ರು. ಅಲ್ಲಿಗೂ ದೇವರು 2 ಸರಿ ಮಾತಾಡ್ತಾರೆ. 2 ಸರಿ ಸೊಲೊಮೋನ್ ಹತ್ರ ಮಾತಾಡಿ, ನೀನ್ ಮಾಡಿದ ಈ ಕಾರ್ಯ ಸರಿಯಲ್ಲ, ನಿನ್ ಮನೆ ತಿರುಗುವಂತ ದೇವರು ಸೊಲೊಮೋನನ್ನ ಎಚ್ಚರಿಸ್ತಾರೆ. 2 ಸರಿ ಮಾತಾಡೋದು ಕೂಡ ಸೊಲೊಮೋನ್ ದೇವರು ಹೇಳೋ ಮಾತು ಕೇಳೋದಿಲ್ಲ. ಆಗ ಸೊಲೊಮೋನು ದೇವರಿಂದ ಬಹು ವಿಶೇಷವಾದ ಜ್ಞಾನವನ್ನು ಪಡೆದು, ದೇವರಿಂದ ಬಹಳಷ್ಟು ಐಶ್ವರ್ಯವಂತನಾಗುವಂತೆ ಆಶೀರ್ವಾದವನ್ನು ಪಡೆದು, ಅದೇ ತರ ಜೀವಿಸಿ, ಆದ್ರೆ ತನ್ನ ಜೀವಿತದ ಅಂತ್ಯದಲ್ಲಿ ಏನಾಗ್ಬಿಡ್ತಾನೆ ಅಂತಂದ್ರೆ ತನ್ನ ಯಥಾರ್ಥವಾದ ಭಕ್ತಿಯಲ್ಲಿ ನಿಂತುಕೊಳ್ಳದೆ ಹೋಗ್ತಾನೆ, ವಿಗ್ರಹದ ಕೆಳಗೆ ಬಿದ್ದು ಹೋಗ್ತಾನೆ ಸೊಲೊಮೋನ್. ಇದಕ್ಕೆ ಕಾರಣ ಯಾರು ಅಂತಂದ್ರೆ ತನ್ನ ಮದುವೆ ಆದ ಹೇರಳವಾದ ಹೆಂಡತಿಯರು. ಅವರು ಇವನನ್ನ ದೇವರ ಭಕ್ತಿಯಿಂದ ಬೀಳಿಸ್ಬಿಡ್ತಾರೆ. ಆಗ ಸೈತಾನ್ ಸೊಲೊಮೋನನ್ನ ದೇವರ ಚಿತ್ತದಿಂದ ಬೀಳಿಸೋದಕ್ಕೆ ಉಪಯೋಗಿಸಿದ್ದು ಅವನ ಹೇರಳವಾದ ಹೆಂಡತಿಯರು. ಅವರನ್ನು ಉಪಯೋಗಿಸಿ ಸೊಲೊಮೋನನ್ನ ಸೈತಾನ್ ಬೀಳಿಸುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ರೀತಿ ಸೈತಾನು ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮನ್ನ ದೇವರ ಚಿತ್ತದಿಂದ ಬೀಳಿಸುವುದಕ್ಕಾಗಿ, ನಮ್ಮನ್ನ ಪ್ರೀತಿ ಮಾಡುವಂತವ್ರು, ನಾವು ಪ್ರೀತಿ ಮಾಡುವಂತವ್ರು, ನಮಗೆ ತುಂಬಾ ಬೇಕಾಗಿರುವಂತವ್ರು, ನಮಗೆ ತುಂಬಾ ಆಪ್ತರು, ಅಂತವ್ರನ್ನೇ ಉಪಯೋಗಿಸಿ ಸೈತಾನ್ ಏನ್ ಮಾಡ್ತಾನೆ, ಸುಲಭವಾಗಿ ದೇವರ ಚಿತ್ತದಿಂದ ನಮ್ಮನ್ನ ಬೀಳಿಸಿ ಬಿಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಯಾವ ಮನುಷ್ಯರು ಸಹ ದೇವರ ಚಿತ್ತಕ್ಕೆ ನಮಗೆ ತಡೆಯಾಗದ ಹಾಗೆ ನಾವು ಎಚ್ಚರಿಕೆಯಾಗಿರ್ಬೇಕು. ಸೈತಾನ್ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಸೈತಾನ್ ಹೆಂಡತಿನೇ ಉಪಯೋಗಿಸ್ಬೋದು ದೇವರ ಚಿತ್ತದಿಂದ ನಮ್ಮನ್ನ ದಾರಿ ತಪ್ಪಿಸೋದಕ್ಕೆ, ಅಥವಾ ಗಂಡನ್ನೇ ಉಪಯೋಗಿಸ್ಬೋದು, ಅಥವಾ ತಂದೆಯನ್ನೇ ಉಪಯೋಗಿಸ್ಬೋದು, ತಾಯಿಯನ್ನೇ ಉಪಯೋಗಿಸ್ಬೋದು, ಮಕ್ಕಳನ್ನೇ ಉಪಯೋಗಿಸ್ಬೋದು, ಸ್ನೇಹಿತರನ್ನೇ ಉಪಯೋಗಿಸಬಹುದು, ಸೇವಕರನ್ನೇ ಉಪಯೋಗಿಸಬಹುದು, ಬೇರೆ ವಿಶ್ವಾಸಿಗಳನ್ನು ಉಪಯೋಗಿಸಬಹುದು. ಯಾರನ್ನು ಬೇಕಾದರೂ ಉಪಯೋಗಿಸಿ ನಾವು ದೇವರ ಚಿತ್ತದಲ್ಲಿ ನಿಂತುಕೊಳ್ಳದ ಹಾಗೆ, ದೇವರ ಚಿತ್ತದಿಂದ ತಪ್ಪಿ ಹೋಗೋ ಹಾಗೆ ಕಾರ್ಯ ಮಾಡೋದಕ್ಕೆ ಅವಕಾಶ ಇರುತ್ತೆ.
ಅದರಿಂದ ಯಾವ ಸಂಬಂಧಗಳು, ಯಾವ ಮನುಷ್ಯರು, ಯಾವ ಸ್ನೇಹವು, ಯಾವ ಪ್ರೀತಿಯು ಏನು ಸಹ ದೇವ ಚಿತ್ತಕ್ಕೆ ನಮಗೆ ತಡೆಯಾಗಿ ಬರದ ಹಾಗೆ ನಮ್ಮನ್ನು ಎಚ್ಚರಿಕೆಯಾಗಿ ಕಾದುಕೊಳ್ಳಬೇಕು.